ಮಹಾಭಾರತದ ರಸಪ್ರಶ್ನೆಗಳು. ಮೊದಲನೆಯ ಪ್ರಶ್ನೆ, ಮಹಾಭಾರತದಲ್ಲಿ ಧರ್ಮಪುತ್ರ ಎಂದು ಯಾರನ್ನು ಕರೆಯುತ್ತಾರೆ? ಎ. ಯುಧಿಷ್ಠಿರ, ಬಿ. ಕರ್ಣ, ಸಿ. ಅರ್ಜುನ, ಡಿ. ಭೀಮ. ಉತ್ತರ ಎ. ಯುಧಿಷ್ಠಿರ. ಎರಡನೆಯ ಪ್ರಶ್ನೆ, ದ್ರೌಪದಿಯ ನಿಜವಾದ ಹೆಸರೇನು? ಎ. ಕೃಷ್ಣೆ, ಬಿ. ಗಂಗಾ, ಸಿ. ಮಾದ್ರಿ, ಡಿ. ಸುಮಾ. ಉತ್ತರ ಎ. ಕೃಷ್ಣೆ. ಮೂರನೆಯ ಪ್ರಶ್ನೆ, ಏಕಲವ್ಯನಿಂದ ದ್ರೋಣಾಚಾರ್ಯರು ಏನನ್ನು ಗುರುದಕ್ಷಿಣೆಯಾಗಿ ಪಡೆದರು? ಎ. ಬಲಗೈ ಹೆಬ್ಬೆರಳು, ಬಿ. ಆಯುಧ, ಸಿ. ಬಿಲ್ಲು ಬಾಣ, ಡಿ. ರಾಜ್ಯ. ಉತ್ತರ ಎ. ಬಲಗೈ ಹೆಬ್ಬೆರಳು. ನಾಲ್ಕನೆಯ ಪ್ರಶ್ನೆ, ಬಲರಾಮನ ಹೆಂಡತಿಯ ಹೆಸರೇನು? ಎ. ರಾಧಾ, ಬಿ. ರುಕ್ಮಿಣಿ, ಸಿ. ತಾರಾ, ಡಿ. ರೇವತಿ. ಉತ್ತರ ಡಿ. ರೇವತಿ. ಐದನೆಯ ಪ್ರಶ್ನೆ, ಘಟೋತ್ಕಚ ಯಾರ ಮಗ? ಎ. ಕರ್ಣ, ಬಿ. ಅರ್ಜುನ, ಸಿ. ಭೀಮ, ಡಿ. ನಕುಲ. ಉತ್ತರ ಸಿ. ಭೀಮ. ಆರನೆಯ ಪ್ರಶ್ನೆ, ದುಶ್ಯಲೆಯ ಪತಿ ಯಾರು? ಎ. ಏಕಲವ್ಯ, ಬಿ. ಜಯದ್ರಥ, ಸಿ. ಜರಾಸಂಧ, ಡಿ. ಕರ್ಣ. ಉತ್ತರ ಬಿ. ಜಯದ್ರಥ. ದುಶ್ಯಲೆ ಎಂಬುದು ಕೌರವರ ಒಬ್ಬಳೇ ಒಬ್ಬ ತಂಗಿ. ಏಳನೆಯ ಪ್ರಶ್ನೆ, ಅಭಿಮನ್ಯುವಿನ ತಾಯಿಯ ಹೆಸರೇನು? ಎ. ಗಂಗಾ, ಬಿ. ಸುಭದ್ರಾ, ಸಿ. ದ್ರೌಪದಿ, ಡಿ. ತಾರಾ. ಉತ್ತರ ಬಿ. ಸುಭದ್ರಾ. ಎಂಟನೆಯ ಪ್ರಶ್ನೆ, ಜರಾಸಂಧನ ಕೊಂದವರು ಯಾರು? ಎ. ಏಕಲವ್ಯ, ಬಿ. ಸಹದೇವ, ಸಿ. ಅರ್ಜುನ, ಡಿ. ಭೀಮ. ಉತ್ತರ ಡಿ. ಭೀಮ. ಒಂಬತ್ತನೆಯ ಪ್ರಶ್ನೆ, ಮಧ್ಯಮ ಪಾಂಡವ ಯಾರು? ಎ. ಸಹದೇವ, ಬಿ. ಅರ್ಜುನ, ಸಿ. ಭೀಮ, ಡಿ. ನಕುಲ. ಉತ್ತರ ಬಿ. ಅರ್ಜುನ. ಹತ್ತನೆಯ ಪ್ರಶ್ನೆ, ಅರ್ಜುನನ ಪತ್ನಿಯಾದ ಸುಭದ್ರೆಯ ತಾಯಿ ಯಾರು? ಎ. ಯಶೋಧೆ, ಬಿ. ರೋಹಿಣಿ, ಸಿ. ದೇವಕಿ, ಡಿ. ರಾಗಿಣಿ. ಉತ್ತರ ಬಿ. ರೋಹಿಣಿ. ನಿಮಗೆ ಎಷ್ಟು ಪ್ರಶ್ನೆಗಳ ಉತ್ತರ ಗೊತ್ತಿತ್ತು ಎಂದು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಧನ್ಯವಾದಗಳು.